ನಾನು ಬ್ಯಾಕ್ಲಾಗ್ ಇಟ್ಕೊಂಡಿದ್ದೆ. ನಂದು ರಿಸಲ್ಟ್ ಬಂದಿದೆ ಮಮ್ಮಿ 6 ಸೆಮ್ದು. ಇವಾಗ ಯಾಕೆ ಹೊಡಿತಾ ಇದ್ಯಾ? ನಮ್ಮಮ್ಮ ನೋಡಿ ಮಲ್ಕೊಂಡಿರೋದು. ಮಾ ಸ್ಮೈಲ್ ಮಾ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಚಿಂದಿ ಪಿಂದಿ ವ್ಲಾಗ್ಸ್. ಗೈಸ್, ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರಾ, ನಂದು MS ರಾಮಯ್ಯ 6 ಸೆಮ್ ರಿಸಲ್ಟ್ ಬಂದಿದೆ. ಸೊ SGPA ಬಂದು 7.03 ಗತ್ ಅನ್ಕೊಳ್ಳಿ. ಗುರು ನಂದು 4th ಸೆಮ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಹಾರ್ಡ್ ಸಬ್ಜೆಕ್ಟ್. ನಾನು ಬ್ಯಾಕ್ಲಾಗ್ ಇಟ್ಕೊಂಡಿದ್ದೆ, ಅದನ್ನ ಈ ಸೆಮ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಬ್ಯಾಕ್ಲಾಗ್ ಇಲ್ಲ. ನಂದು ಎಲ್ಲ ಕ್ರೆಡಿಟ್ಸ್ ಗರ್ನ್ ಆಗ್ಬಿಟ್ಟಿದೆ. ಪಾಪಾ, ನಂದು ರಿಸಲ್ಟ್ ಬಂದಿದೆ. 6th ಸೆಮ್ ರಿಸಲ್ಟ್ ಬಂದು ನಂದು 7.03 ರಿಸಲ್ಟ್ ಬಂದಿದೆ. ನಿನ್ ರಿಯಾಕ್ಷನ್ ಹೇಳು ಏನಾದ್ರು. ಗೈಸ್, ಇವ್ರು ಏನಿಲ್ಲ, ಜಸ್ಟ್ ನೀನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಅಪ್ಪಗೆ ಓದಿಲ್ಲ ಅಂದ್ರೂ ನಿಂಗೆ ಓಕೆ ಅಲ್ಲಪ್ಪ, ನಾನು ಚೆನ್ನಾಗಿ ಓದ್ಬೇಕು. ಗೈಸ್ ಬನ್ನಿ, ಅಮ್ಮ ರಿಯಾಕ್ಷನ್, ಮೈನ್ ನಮ್ಮ ಅಮ್ಮದ ರಿಯಾಕ್ಷನ್. ಮಮ್ಮೀಸು, ನಂದು ರಿಸಲ್ಟ್ ಬಂದಿದೆ ಮಮ್ಮೀಸು 6 ಸೆಮ್ದು. 7 ತೆಗ್ದಿದ್ದೀನಿ ಮಾ. 7 ಜಾಸ್ತಿ ಆಗೋಯ್ತು, ಹೋಗು. ಗುರು, ಇವ್ರು ಏನ್ ಅನ್ಕೊಂಡಿದ್, ನನ್ಗೆ ಸ್ಕೂಲು ಕಾಲೇಜ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ 7 CGP ಅಂದ್ರೆ ದೊಡ್ಡದ್ ಮಾ. ದೊಡ್ಡದು. ಗೈಸ್, ಇವತ್ತು ಇನ್ನೊಂದು ಫಂಕ್ಷನ್ ಅಟೆಂಡ್ ಆಗ್ಬೇಕು. ಅಮ್ಮ, ಯಾರ್ದು ಫಂಕ್ಷನ್? ಯಾರ್ದು ಒಬ್ರದ್ದು, ಹೋಗ್ ಮುಕುಂದ. ಗೈಸ್, ಮಾತಾಡೋದು ಬೇಡ, ಫುಲ್ ಟೆನ್ಷನ್ ಅಲ್ಲವ್ರೆ. ಸೊ ಗೈಸ್, ಬನ್ನಿ, ನಮ್ಮ ಅಣ್ಣ ಕಾರ್ ಎತ್ಕೊಂಡು ನಾವು ಫಂಕ್ಷನ್ಗೆ ಹೋಗ್ಬೇಕು. ಬನ್ನಿ ಗೈಸ್, ಹೋಗೋಣ. ಮಚ್ಚ, ನಾನು ಇನ್ನ ಸ್ನಾನ ಮಾಡಿಲ್ಲ, ನಾನು ಇನ್ನ ಸ್ನಾನ ಮಾಡ್ಕೋಬೇಕು. ನಮ್ಮ ಅಣ್ಣ ಹೋಗಿದ್ದಾನೆ ಸ್ನಾನಕ್ಕೆ. ಅಮ್ಮ, ಈಗ ನಾವು ಹೆಂಗಿದ್ರು ಫಂಕ್ಷನ್ಗೆ ಹೋಗ್ತೀವಲ್ಲ ಅಪ್ಪ, ನಾವ್ ಅಲ್ಲೇ ತಿನ್ಬೋದು ತಾನೆ. ಇವಾಗ ನೀವ್ಯಾಕೆ ಇಲ್ಲಿ ತಿಂತಾ ಇದೀರಾ? ಆಗಿದೆ, ಒಂದು 11 ಆಗಿದ್ಯಾ? 11:30. ಇವಾಗ ಹೋದ್ರು ಅರ್ಧ ಗಂಟೆಗೆ ಹೊಟ್ಟೋಗ್ತೀವಿ ತಾನೆ. ಗೈಸ್, ನಮ್ಮಪ್ಪ ಇರ್ಮ, ನೀನ್ ಕಿರ್ಸ್ಕೊಬೇಡ ಅಪ್ಪ, ನೀನ್ ಹೇಳಪ್ಪ, ಅಲ್ಲೇ ಆರಾಮಾಗಿ ತಿನ್ಬೋದಾಗಿತ್ತಲ್ಲ. 1 ಗಂಟೆಗೆ ಇರಪ್ಪ ಅಲ್ಲೇ. ಗೈಸ್, ಇವರು ಲೈಟ್ ಆಗಿ ಮಾಡ್ಕೊಂಡು ಹೋಗೋಣ. ಗೈಸ್, ನಾನು ಇದು ಏನದು ಮಟನ್ ಊಟಗ್ಲಾ, ಮಟನ್ ಊಟ ಅಂದ್ಬಿಟ್ಟು ನಾನು ಇಲ್ಲಿ ತಿನ್ನಲ್ಲ, ಡೈರೆಕ್ಟ್ ಅಲ್ಲೇ ಬ್ಯಾಟಿಂಗ್ ಹೊಡಿತೀನಿ, ಮಸ್ತಾಗಿ ಹೊಡಿಯೋಣ. ಸೊ ಗೈಸ್, ಬನ್ನಿ ಹೋಗೋಣ, ಸ್ನಾನ ಮಾಡ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಣ. ಮಚ್ಚ, ನಾನೇನೋ ಸ್ನಾನ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಬಟ್ಟೆಗಳು ಇಷ್ಟೊಂದಿದಾವೆ, ನಂಗೆ ಯಾವ ಬಟ್ಟೆ ಸೆಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಗೈಸ್, ನಂಗೆ ಫಾರ್ಮಲ್ಸಾ ಇಲ್ಲ ಅಂತ ಹೇಳಿದ್ರೆ ಬ್ಯಾಗಿ ಇವಾಗ ಗೊತ್ತಾಗ್ತಿಲ್ಲ. ಮಮ್ಮಿ, ಮಾ ನನ್ಗೆ ಬಟ್ಟೆ ಯಾವ ಬಟ್ಟೆ ಎತ್ಕೊಳ್ಳಿ ಮಾ? ಏನ ಹಿಂಗಕ್ಕಿತ್ತ ಸತ್ತಿದ್ಯಾ? ಬಟ್ಟೆ ಯಾವ್ದು ಸಿಗ್ತಾ ಇಲ್ಲ ಮಾ. ಎತ್ತಕೋ, ಯಾವ್ದೋ ಒಂದು ಒಂದೇ. ಇವಾಗ ಯಾಕೆ ಹೊಡಿತಾ ಇದ್ಯಾ? ಯಾವ್ದೋ ಒಂದು ಯಾವ್ದೋ ಒಂದು ಜಾಸ್ತಿ ಆಗ್ತಾ ಇದೆಯಾ ಹಂಗೆ? ಬಿದ್ದೋದೆ ಗುರು, ನೋಡಿ ಗಾಯ್ಸ್, ತೆಗೊಳ್ತು. ಇವಾಗ ಅದನ್ನ ಹೇಳ್ಬೋತಾನೆ, ಯಾಕೆ ಏನೋ ಈ ಬಟ್ಟೆಗಳೆಲ್ಲ ಮಾ ಹುಡ್ದೇ ಬಿಟ್ರು ಗಾಯ್ಸ್ ನನ್ನ. ಬನ್ನಿ, ಯಾವ್ದೋ ಒಂದು ಎತ್ಕೊಳ್ಳೋಣ. ಯಪ್ಪ ದೇವ್ರೆ. ಮಚ್ಚ, ಫೈನಲ್ ಆಗಿ ನಾವು ರೆಡಿ ಆಗಿದ್ವಿ. ಸೊ ನನ್ನ ಔಟ್ಫಿಟ್ ಬಂದು ಈ ಟೀ ಶರ್ಟ್ಗೆ ಮತ್ತೆ ಬ್ಯಾಗಿ ಪ್ಯಾಂಟು ಮತ್ತೆ ಒಂದು ಶೂಸ್ ಹಾಕೊಂಡಿದ್ದೀನಿ. ಗೈಸ್, ಬನ್ನಿ ಕಾರ್ನ ರಿವರ್ಸ್ ಹಾಕೋಣ. ಸೊ ನಾವು ಹೋಗ್ತಿರೋ ಕಾರ್ ಇವತ್ತಿದೆ. ಸೊ ಮುರಳಿ, ನೀನು ಅಲ್ಲಿ ಆ ಗಾಡಿನ ಒಂದು ಸ್ವಲ್ಪ ಸಪ್ರೇಟ್ ಮಾಡು, ನಾನು ಬಂದು ಕಾರ್ನ ರಿವರ್ಸ್ ಹಾಕ್ತೀನಿ. ಗೈಸ್, ಬನ್ನಿ ಹೋಗೋಣ. ಗೈಸ್, ನಿಮ್ಗೆ ಆಲ್ರೆಡಿ ಗೊತ್ತು. ಬನ್ನಿ ಗೈಸ್, ಹೋಗೋಣ. ಗೈಸ್, ಈಗ ತಾನೇ ನಾವು ಪೆಟ್ರೋಲ್ ಹಾಕ್ಸಕ್ಕೆ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಸೊ 1000 rupeesಗೆ ಪೆಟ್ರೋಲ್ ಹಾಕ್ಸ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಬೇಡ, ಸುಮ್ಮನೆ ಇರೋ, ಅಲ್ಲಿ ಕೊಡ್ತೀನಿ ಇರೋ. ಗೈಸ್, ಇವ್ನು ನೋಡಿ ಗೈಸ್, ಇವ್ನು ಮತ್ತೆ ಓಡಿಸ್ತೀನಿ ಅಂತಾನೆ. ಮಮ್ಮಿ, ಮಾ ನಮ್ಮಮ್ಮ ನೋಡಿ ಮಲ್ಕೊಂಡಿರೋದು. ನಾನು ಓಡಿಸ್ತೀನಿ ಕಾರು. ಮುಕುಂದ ಬಾರು, ಇಲ್ಲ ನಾನು ಹೋಗ್ಲನಪ್ಪ ಬಸ್ಸಲ್ಲಿ. ಗೈಸ್, ಇವ್ನು ನೋಡಿ ಗೈಸ್, ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಪುಷ್ ಸ್ಟಾರ್ಟ್ ಅದು. ಮಚ್ಚ, ನಂದು ಇನ್ಕರೆಕ್ಟ್ ಪಿನ್ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ ಅವ್ನು ನಿನ್ನೆ ಒತ್ತಿ ರಾಂಗ್ ಮಾಡಿಬಿಟ್ಟಿದ್ದಾನೆ ನನ್ನ ಪಿನ್ನ. ಅಣ್ಣ ತೋರ್ಸೋಣ ಗೈಸ್, ಸಾಕಣ ಅಣ್ಣಗೆ. ನಮ್ಮ ಅಮ್ಮ ಅದ್ರಲ್ಲಿ ಆಗ್ತದೆ ಗೈಸ್, ನಿಂದು ಹಿಂಗೆ. ಗೈಸ್, ನಮ್ಮಮ್ಮದು ಸೇಮು ಇನ್ಕರೆಕ್ಟ್ ಪಿನ್ನೇ ತೋರಿಸ್ತಾ ಇದೆ. ಕ್ಯಾಶ್ ಇದೆಯಾ? ಕ್ಯಾಶ್ ಇಲ್ವಾ? ಕ್ಯಾಶ್ ಇದೆಯಾ ಗೈಸ್? ನಮ್ಮಪ್ಪ ಕೊಡ್ತಾ ಇದ್ದಾರೆ ಗೈಸ್, ತಗೋ ಗೈಸ್. ನಮ್ಮಪ್ಪ ಕ್ಯಾಶ್ ಕೊಟ್ಟರು, ಹೆಂಗೋ ತಗೊಳ್ಳಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಬನ್ನಿ ಗೈಸ್, ಹೋಗೋಣ. ಮಚ್ಚ, ನಾನು ಶಿಡ್ಲಘಟ್ಟ ತನಕ ಕಾರ್ ಓಡಿಸ್ಕೊಂಡ್ ಬಂದೆ. ಈಗ ನಮ್ಮ ಅಣ್ಣ ಓಡಿಸ್ತಾನೆ ಇಲ್ಲಿಂದ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಟ್ರಾಫಿಕ್ ತುಂಬಾ ಜಾಸ್ತಿ ಇರುತ್ತೆ, ನಂಗೆ ಅದು ಹ್ಯಾಂಡಲ್ ಮಾಡಕ್ ಬರಲ್ಲ. ಮಮ್ಮಿ, ಎಲ್ಲೋದ ಅಪ್ಪ? ಗೈಸ್, ನಮ್ಮಪ್ಪನ PA ಮಾಡ್ಕೊಂಡಿದ್ದಾರೆ, ಹೂವು ಕಳ್ಸಿದ್ದಾರೆ ಗೈಸ್ ನಮ್ಮಮ್ಮನ. ಗೈಸ್, ಬನ್ನಿ ಪಾಪ, ನಮ್ಮಪ್ಪ ಹೋಗೋರೆ, ನೋಡೋಣ ಹಿಂದೆ ಯಾರು ಇಲ್ಲ ತಾನೆ. ಇರಪ್ಪ ಕಾರು. ಗೈಸ್, ಯಾರು ಇಲ್ಲ ಅನ್ಸುತ್ತೆ ನನಗೆ. ನಮ್ಮಪ್ಪ ಬಾರೋ ಈ ಕಡೆ. ನಮ್ಮಪ್ಪ ಹೂವು ತಗೊಂಡು ಬರಕ್ ಹೋಗಿದ್ದಾನೆ. ಬನ್ನಿ ಗೈಸ್, ಹೋಗು. ಇನ್ನು ಆರಾಮ್ ನಾವು ಸೆಟಲ್ ಗಾಯ್ಸ್, ಆರಾಮಕ್ಕೆ. ಗಾಯ್ಸ್, ನಮ್ಮಪ್ಪ ನಮ್ಮಮ್ಮಗೆ ಹೂವು ತಗೊಂಡ್ ಬಂದಿದ್ದಾನೆ ಗಾಯ್ಸ್. ಎಲ್ಲಪ್ಪ, ಎಂತ ಹೂವು ತಗೊಂಡ್ ಬಂದಿದ್ಯಾ? ಓಹೋ, ಇವ್ರ ಲವ್ವೇ ಲವ್ ಅಪ್ಪ, ಇವ್ರಿಬ್ರದ್ದು. ಪೆಟ್ರೋಲ್ ನಮ್ಮಪ್ಪನೇ ಹಾಕ್ಸಿರೋದು ನಮ್ಗೆ.
ಬನ್ನಿ ಹೋಗೋಣ ಗೈಸ್ ನಾವು. ಗೈಸ್ ಫೈನಲ್ ಆಗಿ ನಾವು ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ. ಅಮ್ಮ ಇಲ್ಲೇನಕ್ಕೆ ಬಂದಿರೋದು ನಾವು ಅತ್ತೆ ಮನೆಗೆ? ರಾಯರ್ ಫೋಟೋ ಗೈಸ್ ನೆನ್ನೆ ನಾವು ರಾಯರ್ ಫೋಟೋ ತಗೊಂಡ್ವಲ್ಲ, ಎಲ್ಲಿ ತೋರ್ಸು. ತಿಂದ್ರೆ ಮತ್ತೆ ಮುಟ್ಟಬಾರ್ದಲ್ವಾ, ಅದಕ್ಕೆ ಫಸ್ಟ್ ನಮ್ಮ ಅಮ್ಮ ಮನೆಯಲ್ಲಿ ರಾಯರ್ ಫೋಟೋ ಕೊಟ್ಟು ಮತ್ತೆ ಫಂಕ್ಷನ್. ಗೈಸ್ ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಮತ್ತೆ ನಮ್ಮ ಅಣ್ಣ ನಾವು ಇಲ್ಲೇ ಕಾರ್ ಪಾರ್ಕ್ ಮಾಡಿ ಅತ್ತೆ ಮನೆ ಇದೆ ಗೈಸ್. ಸೊ ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಗೈಸ್, ರಾಯರ್ ಫೋಟೋ ಕೊಡ್ಬೇಕಲ್ಲ, ಮತ್ತೆ ಮಟನ್ ತಿಂದ್ರೆ ಕೊಡಕ್ಕಾಗಲ್ಲ, ಅದಕ್ಕೆ ಹೋಗ್ತಾ ಇದೀವಿ. ಮಾಡಿದ್ಯಾತಾನೆ? ಹಾ ಬನ್ನಿ ಪಾಪ್, ಬನ್ನಿ ಅಪ್ಪ. ಮಚ್ಚ ಏನಾಗಿದೆಯೋ ಗೊತ್ತಿಲ್ಲ, ಕಾರ್ ಲೀಕೇಜ್ ಆಗ್ತಿದೆ ಗೈಸ್. ಆಯಿಲು ಸೊ ನೋ ಕಾಣಿಸ್ತಾ ಇದೆಯಾ? ಸೊ ಲೀಕ್ ಆಗ್ತಿದೆ. ನಮ್ಮ ಅಣ್ಣ ಇದಾರೆ, ಸೊ ಅವ್ರು ಕೇಳೋಣ. ನೋಡಿ ಆಯಿಲ್ ಎಲ್ಲ ಲೀಕ್ ಆಗ್ತಿದೆ ಗೈಸ್. ದಿಲ್ ಶೇಪ್ ಅಲ್ಲಿ ಲೀಕ್ ಆಗಿದೆ ಆಯಿಲ್. ಇದು ಆಯಿಲ್ ನೀರಾ? ನೀರು, ಇದು ನೀರು ನೀರು ಮೊದ್ಲೇ ಇತ್ತು ಗಾಯ್ಸ್. ಇಲ್ಲ ಬಿಡು ಗಾಯ್ಸ್, ಇದು ಮೊದ್ಲೇ ಇತ್ತು ಗಾಯ್ಸ್, ಏನು ಇಲ್ಲ. ಮೊದ್ಲಿಂದ ನೀರ್ ಹಂಗೆ ಇತ್ತು, ನಾವು ಸುಮ್ನೆ ಅಲ್ಲಿ ಕೆಳಗಡೆ ಹಾಕಿದ್ರೆ ಆಯಿಲ್ ಲೀಕೇಜ್ ಅನ್ಕೊಂಡಿದ್ವಿ. ಬಾ ಮಾ ಮಚ್ಚ, ನಮ್ಮ ಅಣ್ಣ ನೋಡಿದ್ರೆ ಏನು ಆಯಿಲ್ ಲೀಕ್ ಆಗ್ತಿದೆ ಅಂತ ನನ್ಗೆ ಹೇಳ್ದ. ಗೈಸ್ ಅವನು ನಮ್ಮ ಮಚ್ಚಾಗನು ಫುಲ್ ಆಯಿಲ್ ಲೀಕ್ ಆಗ್ತಿದೆ ನೋಡ್ಕೊ ಅಂತ ಹೇಳ್ದ. ನಾವು ಮತ್ತೆ ಕಾರ್ ರಿವರ್ಸ್ ಹಾಕಿ ನೋಡಿದ್ರೆ ಅದು ವಾಟರ್. ಮತ್ತೆ ನಾವು ಕೇಳಿದ್ವಿ ನಮ್ಮ ಅಣ್ಣನ. ಸೊ ಅವಾಗ ಹೇಳಿದ್ರು ಅವರು, ಇವಾಗ ನಾವು AC ಫುಲ್ ಹಾಕೊಂಡಿದೀವಲ್ಲ, ಸೊ ಹೀಟ್ ಆಗಿರುತ್ತಲ್ಲ, ಹೀಟ್ ವಾಟರ್ ಲೆಫ್ಟ್ ಹಿಂಗೆ ಹೀಟ್ ವಾಟರ್ ಇರುತ್ತಲ್ಲ, ಅದು ಎಕ್ಸಾಸ್ಟ್ ಅಂದ್ರೆ ಆಚೆ ಬಂದಿರೋದು. ಸೊ ನಾವು ಭಯ ಬಿದ್ವಿ. ಈಗ ನೋಡಿದ್ರೆ ಟೈಮ್ ಎಷ್ಟಾಗಿದೆ? 2:30 ಆಗ್ತಾ ಇದೆ ಗೈಸ್. ಬನ್ನಿ ಊಟ ತಿನ್ನೋಣ. ಬೆಳಿಗ್ಗೆನು ಊಟ ತಿಂದಿಲ್ಲ ನಾನು, ಇವರಿಂದ ನನ್ಗೆ ಯಾವತ್ತು ಟೈಮ್ ವೇಸ್ಟ್. ಗುರು ನಾವು ಹೋಗ್ಬೇಕಾಗಿರೋ ಫಂಕ್ಷನ್ ಬಂದು, ಸೊ ಇಲ್ಲೇ ಮುರಳಿ ಹಿಂಗೆ ತಿರ್ಗಿಸ್ಕೋಬೇಕು ಗೈಸ್. ಹಿಂಗೆ ನೋಡಿ, ಇವರು ಹೆಂಗೆ ಹೋಗ್ತಾ ಇದಾರೆ, ಇವರು ಫಂಕ್ಷನ್ಗೆ ಹಾಕೊಂತೀನಿ ಗೈಸ್. ಹಿಂಗೆ ಗೈಸ್ ಇವಾಗ ಹೋಗ್ಬೇಕಾಗಿರೋದು ನಾವು ಫಂಕ್ಷನ್ಗೆ. ಸೊ ಬನ್ನಿ ಡೈರೆಕ್ಟ್ ಫಂಕ್ಷನ್ ಅಲ್ಲೇ ಮೀಟ್ ಆಗೋಣ. ಮಚ್ಚ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಡೈರೆಕ್ಟ್ ಇವಾಗ ಫಂಕ್ಷನ್ ಹಾಲ್ ಹತ್ರ ಬಂದಿದೀವಿ. ಸೊ ಇದೇ ನಾವು ಫಂಕ್ಷನ್ಗೆ ಹೋಗ್ಬೇಕಾಗಿರೋದು ಹಾಲು. ಸೊ ಇದು ಬಂದು ನಾಮಕರಣ. ಯಾರಾಗ್ಬೇಕಮ್ಮ ನಂಗೆ? ನಿನಗೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಆಗ್ಬೇಕು. ಸೊ ಗೈಸ್ ಬನ್ನಿ ಹೋಗೋಣ. ಗೈಸ್ ಈಗ ತಾನೇ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದು, ಸೊ ಈಗ ಊಟಕ್ಕೆ ಅಂತ ಕುತ್ಕೊಂಡಿದ್ವಿ, ಅಮ್ಮ ಅಣ್ಣ ಮತ್ತೆ ನಮ್ಮಪ್ಪ. ಗೈಸ್ ಬನ್ನಿ ಊಟ ತಿಂದಾದ್ಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮಚ್ಚ ನಾನು ಹಿಂಗೆ ಊಟ ತಿಂತಾ ಇದ್ನಲ್ಲ, ನಮ್ಮ ತಾತ ಅವ್ರನ್ನ ಮೀಟ್ ಆಗಿ ಗೈಸ್. ಇವರೇ ನಮ್ಮ ಅಮ್ಮ ಅವ್ರ ಅಪ್ಪ, ನಮ್ಮ ತಾತ ಹಾಯ್ ಅಂತ ಹೇಳಿ ತಾತ. ಹಾಯ್. ನಮ್ಮ ತಾತ ಹೆಸರು, ತಾತ ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಮುನಿಯಪ್ಪ ಅಂತ ಗೈಸ್. ನೀಲೇರ್ ಮುನಿಯಪ್ಪ ಇವರು ಫುಲ್ ಫೇಮಸ್ ನಮ್ಮ ನೀಲೇರಿಗೆಲ್ಲ ಗೈಸ್. ಈಗ ಹಾಕೋಣ ಗೈಸ್. ನೋಡಿ ಈಗ ಒಂದು ಇದಾಕಿದ್ರು, ಬೋಟಿ ಹಾಕಿದ್ದಾರೆ, ಚಿಕನ್ನು ಮತ್ತೆ ಇದು ಇದಾಕಿದ್ದಾರೆ ಗೈಸ್. ಒಂದೇ ಸರಿ ಊಟ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ. ಇವ್ರು ಆಲ್ರೆಡಿ ಗೈಸ್, ಇವ್ರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋರೆ. ನಮ್ಮಪ್ಪ ಆದ್ರೆ ಮುಗಿಸೇ ಬಿಟ್ಟವನೆ. ಮಚ್ಚ ಆಗ್ಲಿಂದ ಮಟನ್ ಊಟ ಅಂತಿದ್ನಲ್ಲ, ಸೊ ನೋಡಿ ಇಷ್ಟು ಡಿಫ್ರೆಂಟ್ ಐಟಮ್ಸ್ ಹಾಕ್ಸಿದ್ದಾರೆ. ಪಾಪ ನಮ್ಗೋಸ್ಕರನೇ ಇವ್ರು ಅವಾಗಿಂದ ಗೈಸ್ ವಿಡಿಯೋ ತೋರಿಸ್ಬೇಕು ಹಾಕೊಂಬನ್ನಿ ಅಂದ್ರೆ ಮೊದಲೇ ಹಾಕೊಂಬಂದ್ರು ಗೈಸ್. ಈಗ ತಾನೇ ತಿಂದಿದ್ದೆಲ್ಲ ಮುಗಿಸಿದೀನಿ. ಸೊ ನನ್ನ ಕೈಯಲ್ಲಿ ಇಷ್ಟೇ ತಿನ್ನಕ್ಕಾಗೋದು. ನಮ್ಮಪ್ಪ ನಮ್ಮ ಅಣ್ಣ ಆಲ್ರೆಡಿ ಹೋಗ್ತವ್ರೆ ಗೈಸ್. ಬನ್ನಿ ನಾವು ಹೋಗೋಣ. ಊಟ ಮಾತ್ರ ಮಸ್ತಾಗಿತ್ತು ಅನ್ಕೊಳ್ಳಿ. ಏನಕ್ಕೆ ನಂಗೆ ಬೇಡ, ಬಾ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ಮಚ್ಚ ತಿಂದಿದ್ದೆಲ್ಲ ಮುಗೀತು. ಸೊ ಲಾಸ್ಟ್ ಐಸ್ ಕ್ರೀಮ್ ಅಲ್ಲಿ ನಮ್ಮ ಕೆಲಸ ನಾನು ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮ ಅಲ್ಲಲ್ಲಿ ನಮ್ಮ ಫ್ಯಾಮಿಲಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಗೈಸ್. ಬನ್ನಿ ಐಸ್ ಕ್ರೀಮ್ ತಿಂದಾದ್ಮೇಲೆ ನಾವು ಇಲ್ಲಿಂದ ಫಂಕ್ಷನ್ ಹೊರಡೋಣ. ಟೈಮ್ ಆಗಿದೆ. ಬನ್ನಿ ಗೈಸ್. ಅಪ್ಪ ಹೆಂಗ ಅನ್ಸ್ತು? ಡ್ಯಾಡಿ ಎಲ್ಲಿ ಹೆಂಗ ಅನ್ಸ್ತು? ಎಲ್ಲಿ ಅಣ್ಣ ಎಲ್ಲಿ? ಅವನು ಅಲ್ಲೋನೆ ಎಲ್ಲೋ. ಗುರು ಫೈನಲ್ ಆಗಿ ನಮ್ಮಮ್ಮ ಫ್ಯಾಮಿಲಿನೆಲ್ಲ ಮೀಟ್ ಆಗಿ, ಅಂದ್ರೆ ನಮ್ಮಮ್ಮ ಫ್ಯಾಮಿಲಿ ಅಂದ್ರೆ ನನ್ನ ಫ್ಯಾಮಿಲಿ ಕೂಡ. ಅಮ್ಮನ ಆಲ್ರೆಡಿ ನೋಡಿರ್ತೀರಾ ಲಾಸ್ಟ್ ಶುಕ್ರವಾರ ಫಂಕ್ಷನ್ ಅಲ್ಲಿ. ಅಮ್ಮ ಮಗಳು ಬಂದ ಅಕ್ಕ, ಅವ್ರ ಅಕ್ಕ ನಂಗೂ ಅಕ್ಕನೇ ಗೈಸ್. ಇವರೆಲ್ಲ ನಮ್ಮ ಫ್ಯಾಮಿಲಿಯವ್ರೆ. ಹಾಯ್ ಅಂತೇಳಿ ಎಲ್ಲರೂ. ಹೌದು ಗೈಸ್, ಈ ಅಣ್ಣ ಬಂದು ಇವ್ರ ಹಸ್ಬೆಂಡು. ಹಾಯ್ ಅಂತೇಳಿ ಅಣ್ಣ. ಗೈಸ್ ಹಾಯ್. ನಮ್ಮ ತಾತ ಅಲ್ಲಿಂದ ಗ್ಯಾಪ್ ಅಲ್ಲಿ ಮಾತಾಡ್ತಾ ಇದಾರೆ. ಇರಿ ತಾತ ಬಂದೆ ಗೈಸ್. ಪಾಪ ನಮ್ಮಮ್ಮ ಎಂಜಾಯ್ ಮಾಡ್ಲಿ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಪಾಪ ಅಕ್ಕ ಐಸ್ ಕ್ರೀಮ್ ತಿಂತವ್ರೆ. ಬನ್ನಿ ಹೋಗೋಣ. ಮಚ್ಚ ನಾನು ಫಂಕ್ಷನ್ಗೆ ಅಂತ ಬಂದಿದ್ನಾ. ಸೊ ನಮ್ಮ ಫಂಕ್ಷನ್ ಬಂದು ಇವ್ರದೇ ಇದ್ದಿದ್ದು. ಸೊ ಪಾಪ ನಮ್ಮ ಅಜ್ಜಿಗೆ ಮೈಗೆ ಹುಷಾರಿಲ್ಲ ಗೈಸ್. ಇವರೇ ಮಟನ್ ಊಟ ಏನು ತಿಂದಿಲ್ಲ ಗೈಸ್. ನೋಡಿ ಗೈಸ್ ಹಾಯ್. ನಮ್ಮ ಅಜ್ಜಿ ಎಷ್ಟು ಕ್ಯೂಟ್ ಆಗವ್ರು ನೋಡಿ. ಇವ್ರು ನಂಗೆ ಅಜ್ಜಿನಾ? ನಮ್ಮಮ್ಮ ಇದ್ದಂಗೆ ಇದಾರೆ ಗೈಸ್. ಇವರು ಹಸ್ಬೆಂಡ್ ಬಂದು ಎಣ್ಣ ಗೈಸ್. ನಮ್ಮ ತಾತ ಹಾಯ್ ಅಂತೇಳಿ ಅಣ್ಣ. ಬನ್ನಿ ಗೈಸ್ ಹೋಗೋಣ. ಮಾಮ್ ಈಗಾದ್ರೂ ಟೈಮ್ ಆಗಿದೆ, ಮಳೆ ಬರ್ತಿದೆ, ಬಾ ಹೋಗೋಣ. ಬಾರೋ ಬಾ ಗೈಸ್ ಬನ್ನಿ ಹೋಗೋಣ. ಮಚ್ಚ ನಮ್ಮಮ್ಮಗ ಒಂದು ಆಸೆ ಇದೆ ಅಂತೆ. ಏನಮ್ಮ ನಿನ್ನ ಆಸೆ? ಇಲ್ಲ ಇರು, ನಂದು ತಾತದು ಹೊಸದಲ್ವಾ ಫೋನು, ನಂದು ತಾತದ ಫೋಟೋ ಇಲ್ಲ, ಅದಕ್ಕೆ ತಾತ ನಾನು ತಗೊಳ್ತೀನಿ. ಬನ್ನಿ ತಾತ ಅವ್ರೆ, ಇಲ್ಲಿ ನಿಂತ್ಕೊಳ್ಳಿ ಅಮ್ಮ ಜೊತೆ. ತೆಗಿಯೋ ಮುಳ್ಳಿ. ಇರಪ್ಪ ಇಲ್ಲೇ ಚೆನ್ನಾಗಿದೆ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ತೆಗಿಯೋ ಗೈಸ್. ಅಣ್ಣ ಫೋಟೋ ತೆಗಿತಾ ಇದ್ದಾನೆ ಅಮ್ಮದು. ನೋಡಿ ಇದೆ ಅಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂದ್ರೆ. ಬಿಡಮ್ಮ ಇರ್ಲಿ. ಈಗ ನೋಡಿ ಗೈಸ್ ಮಳೆ ಬಿಡ್ತಿದೆ, ನಾವಿನ್ನ ಹೋಗ್ಬೇಕು ಚಿಂತಾಮಣಿಗೆ. ತೆಗಿಯೋ ನೀಟಾಗೆ ಗೈಸ್. ನೋಡಿ ಸ್ಮೈಲ್ ತಾತ ಸ್ಮೈಲ್ ಗೈಸ್. ಬನ್ನಿ ನಾವು ಹೋಗೋಣ. ಇವ್ರ ಫೋಟೋ ಶೂಟ್ ಮುಗೀತು. ತಾತ ಅವ್ರೆ ಫೈನಲ್ ಆಗಿ ಬಾಯ್.
ನಮ್ಮ ದೊಡ್ಡ ಮನುಷ್ಯರು ನಮ್ಮ ತಾತ ಅವ್ರಿಗೆ ಬಾಯ್. ನಮ್ಮ ಅಮ್ಮನ ಕೊಟ್ಟಿರೋದು ನಮ್ಮ ದೊಡ್ಡ ಮನುಷ್ಯ ನಮ್ಮ ತಾತಾನೆ. ಈ ತರ ಮನುಷ್ಯನ ಪುಣ್ಯ ಮಾಡಿರ್ಬೇಕು ಗೈಸ್ ನಾವು. ಬನ್ನಿ ಹೋಗೋಣ ಅನ್ಬಿಟ್ಟು ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದೀನಲ್ಲ ಗೈಸ್. ಈಗ ನಾನು ಓಡಿಸೋದು ಕಾರು, ಸೊ ಅದಕ್ಕೆ ನಾನು ಕುತ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಅಮ್ಮ ರೆಡಿನಾ ಗೈಸ್? ಸೊ ಬನ್ನಿ ಮನೆ ಹತ್ರ ಹೋಗಿ ಮತ್ತೆ ಮೀಟ್ ಆಗೋಣ. ಬನ್ನಿ ಗೈಸ್. ಬಿಡಪ್ಪ ಹೋಗ್ತೀನಿ ಆರಾಮಾಗಿ ಹೋಗೋಣ ಗೈಸ್. ಬನ್ನಿ ಗೈಸ್. ಈಗ ತಾನೇ ನಮ್ಮ ಮತ್ತೆ ಮನೆಯಲ್ಲಿ ಊಟ ಮಾಡ್ಕೊಂಡು ಅದೇ ತರ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋ ಟೈಮು 10 ಗಂಟೆ ಆಗ್ತಿದೆ. ನಾವು ಇವಾಗ ಚಿಂತಾಮಣಿಗೆ ಹೋಗ್ತಾ ಇರೋದು. ಸೊ ಕಾರ್ ಓಡಿಸ್ತಿರೋದು ನಮ್ಮ ಅಣ್ಣನೇ ಗೈಸ್. ರೋಡ್ ಮಾತ್ರ ಹೆವಿ ಡೇಂಜರ್ ಆಗಿದೆ, ಏನು ಕಾಣಿಸಲ್ಲ. ಅದೇ ತರ ನಮ್ಮಪ್ಪ ನಮ್ಮಮ್ಮ ಫುಲ್ ನಿದ್ದೆ ಮಾಡೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಸಹ ನಮ್ಗೆ ನಿದ್ದೆ ಇಲ್ಲ ಅಲ್ಲ. ಸೊ ಗುರು ಫೈನಲ್ ಆಗಿ ನಾವು ನಮ್ಮ ಮನೆ ಹತ್ರ ಬಂದಿದೀವಿ. ಸೊ ಟೈಮ್ ಬಂದು 11 ಗಂಟೆ ಆಗ್ತಾ ಇದೆ. ಸೊ ನಾನು, ಅಮ್ಮ ಮತ್ತೆ ನಮ್ಮಪ್ಪ ಗೈಸ್. ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಮಮ್ಮಿ ಯಾವಾಗ ನಾವು ಬಂದಿದ್ದು, ಇವಾಗ ನಾವು ವ್ಲಾಗ್ ಎಂಡ್ ಮಾಡ್ತಾ ಇರೋದು ಗೈಸ್. ನೋಡಿ ಗೈಸ್, ಆಯ್ತು 10:51 ಇವಾಗ 10:51 ಗೈಸ್. ಇವಾಗ ಅವರು ನಮ್ಮ ದೊಡ್ಡಮ್ಮ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಸೊ ಬನ್ರಿ. ಸೊ ಚಲೋ ಗೈಸ್, ಅಷ್ಟೇ ದಿನ ವ್ಲಾಗ್.